ನನಗೆ? ಏನಿಲ್ಲ, ಐರನ್ ಸರಿಯಾಗಿ ಆಗ್ತಿದೆ ಅಲ್ವಾ? ಅಯ್ಯೋ, ಐರನ್ ಬಾಕ್ಸ್ ಆನೇ ಆಗಿಲ್ಲ. ಕರೆಂಟ್ ಹೋಗಿದೆ ಅನ್ಸುತ್ತೆ. ಓ ಈ ಟೈಮಲ್ಲೇ ಕರೆಂಟ್ ಹೋಗ್ಬೇಕಿತ್ತ? ದೊಡಮ್ಮ, ಕರೆಂಟ್ ಹೋದ್ರೂ UPS ಆನ್ ಆಗಬೇಕಿತ್ತು ಅಲ್ವಾ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. UPS ಅಲ್ಲಿ ಏನೋ ಪ್ರಾಬ್ಲಮ್ ಇರಬೇಕು. ತಡಿ, ನಾನು ನೋಡ್ಕೊಂಡು ಬರ್ತೀನಿ. ಯಾರು ನೀನು? ನನ್ನ ಮಗುನ ಯಾಕೆ ಎತ್ಕೊಂಡಿದ್ಯಾ? ಈ ಮಗು ಇನ್ನು ಮುಂದೆ ನಂದು. ಏನು ಹೇಳ್ತಿದ್ಯಾ ನೀನು? ನನ್ನ ಪ್ರಾಣ ಹೋದ್ರೂ ನನ್ನ ಮಗು ನಾನು ಬಿಟ್ಕೊಡಲ್ಲ. ನನ್ನ ಮಗುನ ಅಕ್ಕ, ಹೆದರ್ಕೊಂಡ್ಯಾ? ಹೆದರಿಕೆ ಆಗದೆ ಇರುತ್ತಾ ಮತ್ತೆ? ಮಗು ಕೊಡಿಲಿ. ಮನೇಲಿ ಇಷ್ಟೆಲ್ಲ ಆಗ್ಬೇಕಿದ್ರೆ ಭಯ ಆಗದೆ ಇರುತ್ತಾ ದೀಪಿಕಾ? ಏನು ಹೇಳ್ತಿದ್ಯಾ ಅಕ್ಕ? ಏನು ನಡೀತಿದೆ ಮನೆಯಲ್ಲಿ? ಹೇಳ್ತೀನಿ. ಮೊದಲು ಅಪ್ಪ ಅಮ್ಮ ಹೇಗಿದ್ದಾರೆ ಹೇಳು. ಅಪ್ಪ ಅಮ್ಮ ಇಬ್ಬರು ತುಂಬ ಚೆನ್ನಾಗಿದ್ದಾರೆ. ನಿನ್ನ ತುಂಬ ನೆನ್ಪು ಮಾಡ್ಕೊಂಡ್ರು. ನೀನು ಬಂದಿದ್ರೆ ಚೆನ್ನಾಗಿರೋದು ಅಂತ ಹೇಳ್ತಿದ್ರು. ಆದರೆ ಮಗುನ ಬಿಟ್ಟು ಬರೋಕ್ಕಾಗಲ್ಲ ಅಂತ ಹೇಳಿದೆ. ಮಗು ವಿಷಯ ಕೇಳಿ ತುಂಬಾ ಖುಷಿಪಟ್ಟರು. ಒಂದ್ಸಲ ಬಿಡುವಾದಾಗ ಬಂದು ನೋಡ್ಕೊಂಡು ಹೋಗ್ತೀನಿ ಅಂದರು. ಅದು ಸರಿ ಅಕ್ಕ, ಮನೇಲಿ ಏನೇನೋ ನಡೀತಿದೆ ಅಂದೆಲ್ಲ, ಏನಾಯಿತು? ಏನು ನಡೀತಿದೆ? ನೀನು ಇಲ್ಲಿಂದ ಹೋದ್ಮೇಲೆ ಒಂದಲ್ಲ ಒಂದಿನ ನೀವೆಲ್ಲರೂ ಒಂದಾಗ್ತೀರಾ ಅಂತ ಗೊತ್ತಿದ್ದೆ ಮಾಧವನ್ ಕೈಲಿ ಎಲ್ಲ ಆಸ್ತಿ ಪತ್ರಗಳಿಗೂ ಸೈನ್ ಮಾಡಿಸ್ಕೊಂಡಿರೋದು. ಮಾವ ಮತ್ತೆ ರವೀಂದ್ರ ಅವರು ತಾವೇಕೆರೆಗೆ ಹೋಗಿದ್ರು. ಅವ್ರಿಗೆ ಆಕ್ಸಿಡೆಂಟ್ ಮಾಡಿದ್ದ ಇವಳು. ಈ ಮನೆ ನೆಮ್ಮದಿನ ಹಾಳು ಮಾಡಿ ಇಷ್ಟು ವರ್ಷ ನಿಮ್ಮನ್ನ ನಿಮ್ಮ ತಾಯಿ ಪ್ರೀತಿಯಿಂದ ದೂರ ಮಾಡಿದ್ದು ಈ ಪಾಪಿನೇ. ಅಂತೂ ಆ ಶಾರ್ವರಿ ಬಣ್ಣ ಬಯಲಾಯ್ತಾ? ಅಲ್ಲ, ಮನೇಲಿ ಇಷ್ಟೆಲ್ಲ ನಡಿಬೇಕಾದಾಗ ನಂಗೆ ಯಾರೂ ಒಂದು ಮಾತು ಹೇಳಲಿಲ್ಲ ಅಲ್ವಕ್ಕ? ನೀವು ಯಾರಾದರೂ ಫೋನ್ ಮಾಡ್ಬೋದಿತ್ತು ತಾನೇ? ಇಲ್ಲ ದೀಪಿಕಾ, ನಿನ್ಗೆ ಈ ವಿಷಯ ಎಲ್ಲ ಹೇಳಬಾರ್ದು ಅಂತ ಅಮ್ಮನೇ ಹೇಳಿದ್ರು. ದೂರದಲ್ಲಿರ್ತೀಯ, ಅಪ್ಪ ಅಮ್ಮನ ನೋಡ್ಕೊಳ್ತಿರ್ತೀಯ, ಈ ವಿಷಯ ಎಲ್ಲ ಗೊತ್ತಾದರೆ ನಿನಗೆ ಗಾಬರಿ ಆಗ್ಬೋದು ಅಂತ ಹೇಳಿದ್ರು. ಸರಿ, ನೀನೇನು ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. UPS ಆಫ್ ಆಗಿತ್ತು. ಆನ್ ಮಾಡೋದ್ರಲ್ಲಿ ಕರೆಂಟು ಬಂತು. UPS ಆನ್ ಮಾಡಿದ್ದೀನಿ. ನೀನು ತಲೆ ಕೆಡ್ಸ್ಕೊಬೇಡ, ನಿನ್ನ ಬಟ್ಟೆ ನಾನೇ ಆನ್ ಮಾಡ್ಕೊಡ್ತೀನಿ. ಅಮ್ಮ, ದೀಪಿಕಾ, ಛೇ, ಇವಳು ಈಗಲೇ ಬರಬೇಕಾ? ಯಾವಾಗ ಬಂದೆ? ಹೇಗಿದ್ಯಾ? ಈಗಷ್ಟೇ ಬಂದೆ ಅಮ್ಮ. ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಅಪ್ಪ ಅಮ್ಮ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರಮ್ಮ. ಮನೇಲಿ ನಡೆದಿರೋದೆಲ್ಲ ಗೊತ್ತಾಯ್ತು. ಪೂರ್ಣಿ ಎಲ್ಲ ಹೇಳಿದ್ಲು. ಅರೆ, ನಿಧಿನೂ ಬಂದಿದ್ದಾಳೆ. ಹೇಗಿದ್ಯಾ ನಿಧಿ? ನಾನು ಚೆನ್ನಾಗಿದ್ದೀನಿ ದೀಪಿಕಾ. ಸರಿ ಬಾ, ಕೂತ್ಕೊಂಡು ಮಾತಾಡೋಣ. ಒಂದು ನಿಮಿಷ, ನಿಧಿಗೆ ಬಟ್ಟೆ ಆನ್ ಮಾಡಬೇಕು, ಮಾಡ್ಕೊಟ್ಬಿಟ್ಟು ಬರ್ತೀನಿ.
ಅಮ್ಮ ನೀವು ಐರನ್ ಮಾಡಬೇಡಿ. ಅಯನ್ ಮಾಡಬಾರ್ದಾ? ಯಾಕೆ? ನೀವೀಗ ಐರನ್ ಮಾಡಿದ್ರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ. ಏನು ಹೇಳ್ತಾ ಇದೆಯಾ ದೀಪಿಕಾ? ಅಯನ್ ಮಾಡಿದ್ರೆ ಪ್ರಾಣಕ್ಕೆ ಅಪಾಯನ? ಇಲ್ಲಿ ನೋಡಿ, ಇಲ್ಲಿ ವೈರ್ ಸ್ಕಿನ್ ಔಟ್ ಆಗಿದೆ. ನೀವೇನಾದರೂ ಐರನ್ ಮಾಡೋಕ್ಕೆ ಈ ಹ್ಯಾಂಡಲ್ನ ಇಟ್ಕೊಂಡ್ರೆ ನಿಮಗೆ ಶಾಕ್ ಹೊಡೆಯುತ್ತೆ. ಅಯ್ಯೋ ದೇವ್ರೆ, ಈ ವೈರ್ ಹೇಗೆ ಕಿತ್ತೋಯ್ತು? ಓ ಗಾಡ್, ದೊಡ್ಡಮ್ಮ, ನಾ ಇದನ್ನು ಆ್ಯಕ್ಚುಲಿ ನೋಡಲೇ ಇಲ್ಲ. ಈ ಐರನ್ ಬಾಕ್ಸು ಮೇಲ್ ಹಾಲಲ್ಲಿತ್ತು, ನಾನು ಅದನ್ನು ತೊಗೊಂಬಂದೆ ಅಷ್ಟೇ. ದೀಪಿಕಾ, ನೀನು ಬಂದು ದೊಡ್ಡಮ್ಮನ್ನ ಸೇವ್ ಮಾಡಿಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲ ನಿಧಿ, ನಿನ್ನ ಬಟ್ಟೆನ ನೀನೇ ಐರನ್ ಮಾಡ್ಕೊಬೋದಲ್ವಾ? ಅಮ್ಮಂಗೆ ಯಾಕೆ ಹೇಳಿದೆ? ಅಷ್ಟಕ್ಕೂ ಈ ಐರನ್ ಬಾಕ್ಸ್ ಎಲ್ಲಿತ್ತು? ಏನು ದೀಪಿಕಾ ಹೀಗೆ ಕೇಳ್ತಿದ್ಯಾ? ನಾ ಹೇಳ್ದೆ ತಾನೆ, ನಾ ಇದನ್ನು ಮೇಲೆ ಹಾಲಿಂದ ತೊಗೊಂಬಂದಿದ್ದು ಅಂತ. ನಾ ಇದನ್ನು ಆವಾಗಲೇ ಗಮನಿಸಿದ್ದಿದ್ರೆ ನಾನು ದೊಡ್ಡಮ್ಮಂಗೆ ಹೇಳ್ತಿದ್ದೆ ಅಲ್ವಾ? ಹೌದು ದೀಪಿಕಾ, ಪಾಪ ನಿಧಿ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಸದ್ಯ ಆಗ್ತಿದ್ದ ಅನಾಹುತ ತಪ್ಪಲ್ಲ. ನಡಿ, ನಿನ್ನ ಕುಡಿಯೋಕೆ ಏನಾದರೂ ಮಾಡ್ಕೊಡ್ತೀನಿ, ನಡಿ. ನಿಧಿ, ನಮ್ಮ ರೂಮಲ್ಲಿ ಇನ್ನೊಂದು ಅಯನ್ ಬಾಕ್ಸ್ ಇದೆ, ನಾನು ಹಿಂಗೆ ಅಯನ್ ಆಮೇಲೆ ಮಾಡ್ಕೊಡ್ತೀನಿ. ಛೇ, ಈ ದೀಪಿಕಾ ಬಂದು ಎಲ್ಲ ಕೆಲಸ ಹಾಳು ಮಾಡಿಬಿಟ್ಲು. ಹಾಗಂತ ಇಷ್ಟಕ್ಕೆ ಸುಮ್ಮನೆ ಕೂರಕ್ಕಾಗಲ್ಲ ನಾನು. ಮಾಮ್ ಅಂದ್ಕೊಂಡಿದ್ದನ್ನೆಲ್ಲ ನಾನು ಸಾಧಿಸಿ ತೋರಿಸ್ತೀನಿ. ನೋಡು, ಅಮ್ಮ ಮಗುಗೋಸ್ಕರ ಈ ಸರ ಮತ್ತೆ ಬಟ್ಟೆ ಕಳಿಸಿದ್ದಾರೆ. ಅಪ್ಪನೂ ಮಗುನ ನೋಡಬೇಕು ಅಂತ ತುಂಬ ಹೇಳ್ತಿದ್ರು. ಅವ್ರೂ ಇಲ್ಲಿಗೆ ಬರೋಕ್ಕೆ ಹೇಳಬೇಕಿತ್ತು ತಾನೆ? ಇಲ್ಲ ಪೂರ್ಣಿ, ಸದ್ಯಕ್ಕೆ ಅಪ್ಪ ಅಮ್ಮ ಇಲ್ಲಿಗೆ ಬರೋ ಮನಸ್ಥಿತಿಲಿಲ್ಲ. ಅಲ್ಲಿ ಅವ್ರು ಇರೋ ಕಡೆನೇ ಒಂದು ಚಿಕ್ಕ ಪ್ರಾಪರ್ಟಿ ತೊಗೊಂಡಿದ್ದಾರೆ. ನಾವೇ ಮಗು ದೊಡ್ಡದಾದ್ಮೇಲೆ ಒಂದ್ಸಲಿ ಹೋಗಿ ಬರೋಣ. ಸರಿ, ನನಗೂ ಅಮ್ಮನ ನೋಡಬೇಕು ಅಂತ ತುಂಬ ಅನ್ನಿಸ್ತಿದೆ. ಅಯ್ಯೋ, ನಾನು ಮರ್ತೇ ಬಿಟ್ಟೆ ನೋಡು, ಅಮ್ಮ ನಿನಗೋಸ್ಕರ ಅಂತ ಈ ಸ್ವೀಟ್ ಮಾಡಿ ಕಳಿಸಿದ್ದಾರೆ. ತಿನ್ನು. ಏನಾಯ್ತು ಪೂರ್ಣಿ, ಸ್ವೀಟ್ ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಅಮ್ಮನ ಕೈ ರುಚಿ ತಿಂದು ಎಷ್ಟು ದಿನ ಆಗಿದೆ ಅಲ್ವಾ? ಅಮ್ಮನ ತುಂಬ ಮಿಸ್ ಮಾಡ್ಕೊತಿದ್ದೀಯಲ್ಲ? ತುಂಬ, ಹೇಳೋಕ್ಕಾಗದೇ ಇರೋಷ್ಟು. ಸರಿ ಬಿಡು, ಯೋಚನೆ ಮಾಡಬೇಡ. ಅಪ್ಪನ ಅಮ್ಮನ ಹೇಗಾದರೂ ಮಾಡಿ ಇಲ್ಲಿಗೆ ಕರ್ಸೋಣ. ಒಂದು ಸ್ವಲ್ಪ ದಿನಕ್ಕಾದರೂ ಬಂದು ಹೋಗಲಿ. ಅಕ್ಕ, ನಾನು ನಿನಗಿಂತ ಚಿಕ್ಕವಳು, ಆದರೂ ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನನಗೇನು ಬೇಜಾರಿಲ್ಲ, ಏನು ಹೇಳು. ದೂರದಲ್ಲಿರೋ ಅಪ್ಪ ಅಮ್ಮನ್ನ ನೋಡಬೇಕು, ಅವ್ರ ಜೊತೆಲಿ ಮಾತಾಡಬೇಕು ಅಂತ ಎಷ್ಟು ಆಸೆ ಪಡ್ತಿದ್ಯಲ್ವಾ? ಅದೇ ರೀತಿ ಈ ಮನೇಲಿರೋರೆಲ್ಲರೂ ಮೀರಾನ ನೋಡಬೇಕು, ಮೀರನ ಜೊತೆಲಿ ಆಟ ಆಡಬೇಕು ಅಂತ ಅಷ್ಟೇ ಆಸೆ ಪಡ್ತಿರ್ತಾರಲ್ಲ. ಮಗುನ ಮಿಸ್ ಮಾಡ್ಕೊತಾರೆ ಅಲ್ವಾ? ಹತ್ರದಲ್ಲಿದ್ದರು, ಅದು ಒಂದೇ ಮನೇಲಿದ್ದರೂ ಮಗುನ ನೋಡೋಕ್ಕಾಗಲಿಲ್ಲ ಅಂದರೆ ಅವ್ರಿಗೆಲ್ಲ ತುಂಬ ಬೇಜಾರಾಗುತ್ತೆ ಅಲ್ವಾ ಅಕ್ಕ? ಅವ್ರಿಗೆಲ್ಲರ ಪ್ರೀತಿನೂ ನಮ್ಮ ಪುಟ್ಟು ಪಾಪು ಮಿಸ್ ಮಾಡ್ಕೊತಾಳೆ ಅಲ್ವಾ? ಸಾರಿ ಅಕ್ಕ, ನಾನು ನಿನಗೆ ಬೇಜಾರು ಮಾಡಬೇಕು ಅಂತ ಈ ರೀತಿ ಹೇಳ್ತಿಲ್ಲ. ಆದರೆ ಮನೆಯವ್ರ ಮನಸ್ಸಿಗಾಗಿರೋ ಬೇಜಾರನ್ನು ನಾನು ಹಿಂಗೆ ಅರ್ಥ ಮಾಡಿಸ್ಬೇಕಲ್ವಾ? ಮನೇಲಿ ಏನೆಲ್ಲ ನಡೀತಿದೆ, ಅದ್ರ ಜೊತೆಯಲ್ಲಿ ಮಗುನೂ ದೂರ ಇದ್ದರೆ ಅದು ಹೇಳ್ಕೊಳಕ್ಕಾಗ್ದಲೇ ಇರೋ ಹಿಂಸೆ ಆಗುತ್ತೆ ಅಲ್ವಾ? ಮಗು ಕಣ್ಮುಂದೆ ಆಡ್ತಿದ್ರೆ ಆ ಮಗು ಮುಖ ನೋಡಿಕೊಂಡು ಎಷ್ಟೋ ನೋವುಗಳನ್ನ ಮರಿಬೋದಲ್ವಾ? ನೀನು ಈ ರೀತಿ ರೂಮಲ್ಲಿ ಮಗು ಜೊತೆ ಕೂತ್ಬಿಟ್ರೆ ಅವ್ರು ನಿನ್ಗೆ ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ನೀನೇ ಯೋಚನೆ ಮಾಡೋ ಅಕ್ಕ. ಅಪ್ಪ ಅಮ್ಮ ಬರ್ತಾರೆ,
ಚಿಂತೆ ಮಾಡಬೇಡ. ಮಾಮ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಲಿ, ಮಾಮ್ ಜೊತೆ ಹೇಗೆ ಮಾತಾಡಲಿ, ನನ್ನ ಮನಸ್ಸಲ್ಲಿರೋ ವಿಷಯಗಳನ್ನ ಮಾಮ್ಗೆ ಹೇಗೆ ತಿಳಿಸ್ಲಿ? ಯಾವುದಿದು ಅನ್ನೋನ್ ನಂಬರ್? ಪದೇ ಪದೇ ಕಾಲ್ ಬರ್ತಾನೆ ಇದೆ. ಎಷ್ಟು ಇರಿಟೇಟ್ ಆಗ್ತಾ ಇದೆ. ಹಲೋ, ಯಾರ್ರೀ ನೀವು? ಕಾಲ್ ಕಟ್ ಮಾಡಿದ್ರೆ ಗೊತ್ತಾಗಲ್ವಾ ನಾನು ಬ್ಯುಸಿ ಇದ್ದೀನಿ ಅಂತ? ಹಲೋ ನಿಧಿ, ಮಾಮ್ ಹೇಗಿದ್ಯಾ ಮಾಮ್? ನಿನ್ ಜೊತೆ ಮಾತಾಡ್ಬೇಕು ಅಂತ ಎಷ್ಟು ವೇಟ್ ಮಾಡ್ತಿದ್ದೆ ಗೊತ್ತಾ? ಯಾಕೆ ಮಾಮ್ ಹೀಗೆ ಮಾಡ್ಕೊಂಡೆ? ನೀನ್ ಇವಾಗ ಎಲ್ಲಿದ್ಯಾ? ಪ್ಲೀಸ್ ಮಾಮ್, ಒಂದ್ಸಲ ಮೀಟ್ ಮಾಡೋಣ. ಇಲ್ಲ ನಿಧಿ, ಅದು ಸಾಧ್ಯನೇ ಇಲ್ಲ. ನಾನು ಅಂದ್ಕೊಂಡಿದ್ದನ್ನೆಲ್ಲ ಸಾಧಿಸೋವರೆಗೂ, ನನ್ನ ಗುರಿ ತಲುಪೋವರೆಗೂ ನಾನು ಯಾರ ಕಣ್ಣಿಗೂ ಬೀಳಲ್ಲ, ಯಾರನ್ನು ಮೀಟ್ ಮಾಡಲ್ಲ. ಮಾಮ್, ನಿನ್ಗೊಂದು ವಿಷಯ ಹೇಳಬೇಕು ನಾನು. ಇನ್ನೇನು ತುಳಸಿ ಅವರು ಐರನ್ ಬಾಕ್ಸ್ನ ಮುಟ್ಟಬೇಕು, ಅಷ್ಟರಲ್ಲಿ ದೀಪಿಕಾ ಬಂದು ತುಳಸಿನ ಕಾಪಾಡ್ಬಿಟ್ಲು ಅಲ್ವಾ? ಮಾಮ್, ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು? ಗೊತ್ತಾಗುತ್ತೆ ನಿಧಿ. ಆ ಮನೇಲಿ ಏನೇ ನಡೆದ್ರು ಎಲ್ಲ ನನಗೆ ಗೊತ್ತಾಗುತ್ತೆ. ಆದರೆ ಅದು ಹೇಗೆ ಮಾಮ್? ನಿನ್ನ ಹತ್ರ ಏನು ಮುಚ್ಚುಮರೆ ಕಂದ? ಆ ಮನೇಲಿ ನಾನು ಕ್ಯಾಮ್ರಾ ಇಟ್ಟಿದ್ದೀನಿ. ಹಾಗೇನೆ ಈ ವಿಷಯನ ತುಳಸಿ ದತ್ತಂಗೆ ಹೇಳಿದ್ದನ್ನೂ ಕೇಳಿಸ್ಕೊಂಡೆ. ನೀವಲ್ಲಿ ಏನೇ ಮಾಡಿದ್ರು ಎಲ್ಲ ನನಗೆ ಗೊತ್ತಾಗತ್ತೆ. ಗ್ರೇಟ್ ಮಾಮ್, ಯು ಆರ್ ಬ್ರಿಲಿಯಂಟ್. ನಿನ್ನಂತ ಅಮ್ಮಂಗೆ ಮಗಳಾಗಿ ಹುಟ್ಟಿದ್ದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಆದರೆ ಅದನ್ನು ಧೈರ್ಯವಾಗಿ ಎಲ್ಲರ ಹತ್ರ ಹೇಳ್ಕೊಳಕ್ಕೆ ಆಗಲ್ಲ. ಮಾಮ್ ಪ್ಲೀಸ್, ನಾನು ನಿನ್ನನ್ನು ಒಂದ್ಸಲ ನೋಡಲೇಬೇಕು. ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಪ್ಲೀಸ್ ಮಾಮ್, ಒಂದ್ಸಲ ಮೀಟ್ ಮಾಡೋಣವಾ? ಬೇಬಿ, ಅದೆಲ್ಲ ಸಾಧ್ಯ ಇಲ್ಲ. ನನ್ನ ಮಾತು ಕೇಳು. ಇಲ್ಲ ಮಾಮ್, ನಾನು ನಿನ್ನ ಒಂದ್ಸಲನಾದರೂ ಮೀಟ್ ಮಾಡಲೇಬೇಕು. ಸರಿ ಬೇಬಿ, ನಾನು ನಿನಗೊಂದು ಜಾಗ ಹೇಳ್ತೀನಿ. ಅಲ್ಲಿಗೆ ನಾನು ಹೇಳಿದ ಟೈಮಿಗೆ ನೀನು ಬರಬೇಕು. ಸರಿ ಮಾಮ್, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ನಾನು ಎಲ್ಲಿಗೆ ಎಷ್ಟೊತ್ತಿಗೆ ಬರಬೇಕು ಅಂತ ನೀನು ಮೆಸೇಜ್ ಮಾಡು. ಓಕೆ, ಬಾಯ್. ನಿಧಿ, ಇಲ್ಲೇನು ಮಾಡ್ತಾ ಇದೆಯಾ? ಯಾಕೇನೋ ಟೆನ್ಷನಲ್ಲಿರೋ ಆಗಿದೆ. ಟೆನ್ಷನ್ನಾ? ನನಗೇನು ಟೆನ್ಷನ್ನು? ಅಂಥದ್ದೇನಿಲ್ವಲ್ಲ. ಯಾರ ಜೊತೆಲ್ಲೋ ಫೋನಲ್ಲಿ ಮಾತಾಡ್ತಿದ್ದೆ ಅನ್ಸುತ್ತೆ. ಹೇ ಇಲ್ಲ, ಹಾಗೇನಿಲ್ಲ. ಸುಮ್ಮನೆ ನಿಂತಿದ್ದೆ ಅಷ್ಟೆ. ಯಾಕೋ ತಲೆ ತುಂಬ ನೋವಾಗ್ತಾ ಇದೆ. ಕಾಫಿ ಕುಡಿಬೇಕು ಅನಿಸ್ತಾ ಇದೆ. ಕಾಫಿ ಮಾಡ್ಕೋತೀನಿ. ಇವಳು ಯಾಕೆ ಹೀಗೆ ಆಡ್ತಿದ್ದಾಳೆ? ಕರೆಕ್ಟ್ ಟೈಮ್ ಹೋಗಿರೋ ಸಿಗ್ತಿದ್ವಮ್ಮ. ಕಣ್ಣೆದ್ರಿಗೆ ಎದುರನ್ನ ಹಿಡಿಯೋಕ್ಕಾಗಲಿಲ್ಲ. ನೆನ್ಸ್ಕೊಂಡ್ರೆ ತಲೆ ಚೆಟ್ಟು ಹಿಡಿಯುತ್ತೆ. ಸಮಾಧಾನ ಮಾಡ್ಕೋ ಪಾಪು. ಅವಳು ಸಿಗಬೇಕು ಅಂತಿದ್ರೆ ಖಂಡಿತ ಸಿಕ್ಕೇ ಸಿಗ್ತಾಳೆ. ಎಷ್ಟು ದಿನ ಅಂತ ಈ ರೀತಿ ಆಟ ಆಡ್ಸೋಕ್ಕಾಗತ್ತೆ? ಇಲ್ಲ ಅಮ್ಮ, ನಾನು ಏನೇ ಅನ್ಕೊಂಡ್ರು ನನಗೆ ಸಮಾಧಾನ ಆಗ್ತಾ ಇಲ್ಲ. ನನ್ನನ್ನು ನಾನೇ ಕ್ಷಮಿಸೋಕ್ಕಾಗ್ತಾ ಇಲ್ಲ. ತಪ್ಪು ಮಾಡಿಬಿಟ್ಟೆ ನಾನು. ತಕ್ಷಣ ಓಡೋಗ್ಬೇಕಿತ್ತು. ಅವಳನ್ನ ಹಿಡಿಯೋಕ್ಕೇನು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಬೇಕಿತ್ತು. ಆದರೆ ಏನು ಮಾಡಲಿ, ನಾನು ಅಲ್ಲಿ ಹೋಗೋ ಅಷ್ಟರಲ್ಲಿ ಅವಳು ಹೊರಟೇ ಬಿಟ್ಲು. ಆಮೇಲೆ ಎಷ್ಟು ಹುಡುಕರು ಸಿಗಲಿಲ್ಲ. ಪೂರ್ಣಿ, ಬಾ ಪೂರ್ಣಿ.
ಅದು ಮೀರಾ ಪುಟ್ಟ ಸಮರ್ ಜೊತೆ ಆಟ ಆಡಬೇಕು ಅಂತ ಅಂದ್ಲು, ಅದಕ್ಕೆ ಕರ್ಕೊಂಡು ಬಂದೆ. ಹೌದಾ? ಅದಕ್ಕೆ ನಮ್ಮ ಪುಟ್ಲಕ್ಷ್ಮಣ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ಯಾಕೋಕಂತ ಮಂಕ ಇದೆಯಾ? ಉಯ್ ಇಲ್ಲಿ ನೋಡು. ಮಗು ನೋಡ್ತಾ ಇದ್ದ ಹಾಗೆ ಅವನಿಗಿಷ್ಟೊತ್ತು ಇದು ಯೋಚನೆ ಎಲ್ಲ ಮರ್ತೋಯ್ತು. ಮಂಕಾಗಿದ್ದವನು ಹೇಗೆ ಮಂಗನ್ ಥರ ಆಡ್ತಾ ಇದ್ದಾನೆ ನೋಡು. ಅದಕ್ಕೆ ಮಗು ನಗ್ಸೋದು ಹೇಗೆ? ನನ್ನ ಜೊತೆ ಆಟ ಆಡಿ ತುಂಬಾ ದಿನ ಆಯ್ತಲ್ಲ, ಅದಕ್ಕೆ ನಗ್ತಾನೇ ಇಲ್ಲ. ಒಂದು ಕೆಲಸ ಮಾಡಿ, ಮೊನ್ನೆ ಹಾಗೆ ಇವತ್ತು ಸೀರೆ ಉಟ್ಕೊಂಡು ಡ್ಯಾನ್ಸ್ ಮಾಡಿ, ಅವಾಗ ಮಗು ನಗ್ಬೋದು. ಅಯ್ಯಯ್ಯಪ್ಪ, ಆ ಸೀರೆ ಸಾಹಸ ಬೇಡ. ನನಗೆ ಗೊತ್ತು ಬಿಡಿ ನಮ್ಮ ಪುಟ್ಲಕ್ಷ್ಮಿ ಹೇಗೆ ನಗ್ಸ್ಬೇಕು ಅಂತ. ಈ ಮನೇಲಿರೋರೆಲ್ಲರೂ ಮೀರಾನ ನೋಡಬೇಕು, ಮೀರನ್ ಜೊತೆಲಿ ಆಟ ಆಡಬೇಕು ಅಂತ ಅಷ್ಟೇ ಆಸೆ ಪಡ್ತಿರ್ತಾರಲ್ಲ. ಮಗುನ ನೋಡೋಕ್ಕಾಗಲಿಲ್ಲ ಅಂದರೆ ಅವ್ರಿಗೆಲ್ಲ ತುಂಬ ಬೇಜಾರಾಗುತ್ತೆ ಅಲ್ವಾ ಅಕ್ಕ? ಅವ್ರೆಲ್ಲರ ಪ್ರೀತಿನೂ ನಮ್ಮ ಪುಟ್ಟು ಪಾಪು ಮಿಸ್ ಮಾಡ್ಕೊತಾಳೆ ಅಲ್ವಾ? ಮಗು ಕಣ್ಮುಂದೆ ಆಗ್ತಿದ್ರೆ ಆ ಮಗು ಮುಖ ನೋಡಿಕೊಂಡು ಎಷ್ಟೋ ನೋವುಗಳನ್ನ ಮರಿಬೋದಲ್ವಾ? ಅಮ್ಮ, ನನಗೆ ಕ್ಷಮಿಸ್ಬಿಡಿ. ಕ್ಷಮಿಸದ? ನೀನೇನು ತಪ್ಪು ಮಾಡಿದ್ಯಾ ಅಂತ ನಿನ್ನ ಕ್ಷಮಿಸೋದಕ್ಕೆ? ಇಷ್ಟು ದಿನ ರೂಮಲ್ಲೇ ಇದ್ಕೊಂಡು ಮಗುನ ನಿಮ್ಮೆಲ್ಲರಿಂದ ದೂರ ಮಾಡಿಬಿಟ್ಟೆ. ಮಗು ಬಗ್ಗೆ ನನ್ನೊಬ್ಳಿಗೆ ಕಾಳಜಿ ಇರೋದು ಅನ್ನೋ ಹಾಗೆ ನಡ್ಕೊಂಡ್ಬಿಟ್ಟೆ. ನಾನು ಮಾಡಿದ ತಪ್ಪು. ಸಾರಿ ಅಮ್ಮ. ಅಯ್ಯೋ ದಂಡಿ, ಅವತ್ತು ದೇವಸ್ಥಾನದಲ್ಲೆಲ್ಲ ನಡೆದಿದ್ದು ನೆನೆಸ್ಕೊಂಡ್ರೆ ಈಗಲೂ ನೀನು ಮಾಡಿದ್ದೆಲ್ಲ ತಪ್ಪಲ್ಲ ಅಂತಾನೆ ಅನ್ಸುತ್ತೆ. ಕೆಲವು ಘಟನೆಗಳನ್ನೆಲ್ಲ ನಾವು ನೇರವಾಗಿ ನೋಡೋದಕ್ಕಿಂತ ಇನ್ನೊಬ್ರು ಬಾಯಲ್ಲಿ ಕೇಳಿದಾಗ ಭಯ ಹೆಚ್ಚಾಗತ್ತೆ. ಆ ಭಯನೇ ನಿನಗೂ ಇದ್ದಿದ್ದು. ಆ ಭಯದಿಂದನೇ ಈ ರೀತಿಯೆಲ್ಲ ನಡ್ಕೋತಾ ಇದೆಯಾ ಅಷ್ಟೆ. ಆದರೆ ಯೋಚನೆ ಮಾಡಬೇಡ, ಇನ್ನು ಮುಂದೆ ಧೈರ್ಯವಾಗಿರು. ಏನೇ ಬಂದರೂ ಎಲ್ಲರೂ ಒಟ್ಟಿಗೆ ಎದುರಿಸೋಣ. ನಾವೆಲ್ಲರೂ ಪ್ರಾಣಕ್ಕೆ ಪ್ರಾಣ ಕೊಟ್ಟಾದರೂ ನಮ್ಮ ಮೀರಾನ ಕಾಪಾಡ್ಕೊಳ್ಳೋಣ. ಅವಳು ನಮ್ಮೆಲ್ರಿಗೂ ಜೀವ. ಅವಳಿಗೆ ನಾವು ಮಾತ್ರ ಅಲ್ಲ, ಆ ದೇವರು ರಕ್ಷೆಯಾಗಿರ್ತಾನೆ. ಧೈರ್ಯವಾಗಿರು. ತಗೊಮ್ಮ. ನೀನು ಹೇಳ್ದಲ್ಲ, ಇಷ್ಟೊತ್ತಲ್ಲಿ ಎಲ್ಲೂ ಹೂವಾನೇ ಸಿಕ್ಕಲಿಲ್ಲ. ಆ ಪಕ್ಕದ ರೋಡಲ್ಲಿ ದೇವಸ್ಥಾನ ಇದೆಯಲ್ಲ, ಅದ್ರ ಮುಂದೆ ಇಟ್ಕೊಂಡು ಕೂತಿದ್ರು, ಹೋಗಿ ತಗೊಂಬಂದೆ. ಇದೇನಮ್ಮ ಇಷ್ಟೊತ್ತಲ್ಲಿ ಪೂಜೆ ಮಾಡ್ತಾ ಇದ್ದೀಯಾ? ಸಂಜೆ ದೇವಸ್ಥಾನಕ್ಕೆ ಹೋಗಿದ್ದ ತಾತ. ಅಲ್ಲಿ ಅರ್ಚಕರು ಗಣೇಶನ್ ಪೂಜೆ ಮಾಡಿ ದೀಪ ಹಚ್ಚಿಟ್ಟು ರಾತ್ರಿ ಇಡೀ ಆ ದೀಪನ ಕಾದ್ರೆ ಮನ್ಸಿಗೆ ನೆಮ್ಮದಿ ಸಿಗುತ್ತೆ. ಆ ಗಜಾನನ ಯಾವ ಕಂಟಕನೂ ಬರ್ದೇ ಇರೋ ಹಾಗೆ ನೋಡ್ಕೊತಾನೆ ಅಂದ್ರು. ಅದಕ್ಕೆ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡಿ ನಾನೇ ಅಡುಗೆ ಮಾಡ್ತೀನಿ. ಅಡುಗೆ ಎಲ್ಲ ಆದ್ಮೇಲೆ ಪೂಜೆ ಮಾಡ್ತೀನಿ. ಅಯ್ಯ, ಅದೆಲ್ಲ ಏನು ಬೇಡ ಸೊಗಲಾಡಿ. ನೋಡು, ನಂಬಿಕೆ ಇಟ್ಕೊಂಡು ಪೂಜೆ ಮಾಡ್ತಿದ್ದೀಯಾ, ನೆಮ್ಮದಿಯಾಗಿ ಮಾಡು. ಇನ್ನೇನು ನಿನ್ನ ಗಂಡನೂ ಬರೋ ಹೊತ್ತಾಯಿತು. ನಾವು ಗಂಡಸರೆಲ್ಲ ಸೇರಿಕೊಂಡು ಈ ಹೊತ್ತು ಅಡುಗೆ ಮಾಡ್ತೀವಿ. ಓಕೆ?